Dear student, now look at this type of problem. These are all very important for 2 marks. Very important for 2 marks. Look at the question. If a is equal to this, prove that a square minus 4a minus 5y is equal to 0 ಅಂತ ಇದೆ. ಶೋ ಮಾಡಬೇಕು. ಹಾಗಾದ್ರೆ ಫಸ್ಟ್ a ಸ್ಕ್ವೇರ್ ಕಂಡುಹಿಡಿಬೇಕು. 4a ಅಂದ್ರೆ a ಮ್ಯಾಟ್ರಿಕ್ಸ್ ಗೆ 4 ಮಲ್ಟಿಪ್ಲೈ ಮಾಡೋದು. 5 i ಅಂತ ಇದೆ. i ಅಂದ್ರೆ ಏನು? i is a identity matrix. ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಯಾವ ತಗೋಬೇಕು? ಕೊಟ್ಟಿರೋದು 2x2 ಆಗಿರೋದ್ರಿಂದ ಐಡೆಂಟಿಟಿ ಮ್ಯಾಟ್ರಿಕ್ಸ್ 2x2 ನೇ ತಗೋಬೇಕಾಗುತ್ತೆ. ಹೇಗೆ ಅಂತ ಹೇಳ್ತೀವಿ. ಓಕೆ, ನಾವು ಫಸ್ಟ್ ಆಗ ಏನು ಕಂಡುಹಿಡ್ಕೋಬೇಕು? a ಸ್ಕ್ವೇರ್ ಕಂಡುಹಿಡ್ಕೊಂಡ್ಬಿಡೋಣ. ಸೊ ಲೆಟ್ a ಸ್ಕ್ವೇರ್ ನಿಮಗೆ ಚೆನ್ನಾಗಿ ಗೊತ್ತಿದೆ. a ಸ್ಕ್ವೇರ್ ಇಸ್ ನಥಿಂಗ್ ಬಟ್ a ಇಂಟು a, ರೈಟ್? a ಬರ್ಕೋತಾ ಇದ್ದೀನಿ. ವಾಟ್ ಈಸ್ a? 3 2 4 1 ಇಂಟು ಇನ್ನೊಂದು a ಬರೀಬೇಕು. 3 2 4 1 ರೋಸ್ ಟು ಕಾಲಮ್ ಮಲ್ಟಿಪ್ಲೈ ಮಾಡಿ ಮಕ್ಕಳ. ರೋಸ್ ಟು ಕಾಲಮ್ ಮಲ್ಟಿಪ್ಲೈ ಮಾಡೋಣ. ಏನಾಗುತ್ತೆ? 3 3 is ಫಸ್ಟ್ ರೋ ಫಸ್ಟ್ ಕಾಲಮ್. 3 3 is 9, 2 2 is 2 4 is 8, 9 plus 8 is 17. Okay, ಫಸ್ಟ್ ರೋ ಸೆಕೆಂಡ್ ಕಾಲಮ್. 3 2 is 6, 2 1 is 2, 6 plus 2 ಎಷ್ಟಾಯ್ತಪ್ಪ? 8. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್. 4 3 is 12, 1 4 is 4, 12 plus 4 is what? 16. Next 4 2s are 8, 1 1s are 1, 8 plus 1, that is 9. This is what? A square. Now we have to prove that ಏನನ್ನು ಪ್ರೂವ್ ಮಾಡಬೇಕು ಅದನ್ನು ಕನ್ಸಿಡರ್ ಮಾಡೋಣ ಮಕ್ಕಳ. ಯಾವುದನ್ನು ಪ್ರೂವ್ ಮಾಡಬೇಕು? a ಸ್ಕ್ವೇರ್ ಮೈನಸ್ 4a ಮೈನಸ್ 5y 0 ಅಂತ ಪ್ರೂವ್ ಮಾಡಬೇಕು. 0 ಅಂದ್ರೆ ನಲ್ ಮ್ಯಾಟ್ರಿಕ್ಸ್ ಅಂತ ಮಾಡೋಣ. ಹಾಗಾದ್ರೆ a ಸ್ಕ್ವೇರ್ ವ್ಯಾಲ್ಯೂ ಗೊತ್ತಿದೆ, ಈಕ್ವಲ್ಸ್ ಹಾಕೊಳ್ಳಿ. ವಾಟ್ ಈಸ್ a ಸ್ಕ್ವೇರ್ ವ್ಯಾಲ್ಯೂ? 17 8 16 9 ಮಧ್ಯೆ ಏನಿದೆಯಪ್ಪ? ಮೈನಸ್ 4a ಅಂದ್ರೆ a ಮ್ಯಾಟ್ರಿಕ್ಸ್ ನ 4 ಇಂದ ಮಲ್ಟಿಪ್ಲೈ ಮಾಡಿ ಅಂತ. 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 4 3s are 12, 4 2s are 8, 4 4s are 16, 4 1s are 4. ನೆಕ್ಸ್ಟ್ ಏನಿದೆ? ಮೈನಸ್ 5y ಅಂತ ಇದೆ ಮಕ್ಕಳ. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. i ಅಂದ್ರೆ 1 0 0 1 2 ಕ್ರಾಸ್, ಹೌದಾ? 5y ಅಂದ್ರೆ 5 ಮಲ್ಟಿಪ್ಲೈ ಮಾಡುವಂತ 5 5 ಆಗುತ್ತೆ ಅಷ್ಟೇ. ಹಾಗಾದ್ರೆ 5y ಅಂದ್ರೆ 5 0 0 5, 2i ಅಂತ ಇದ್ರೆ 2 0 0 2, 7i ಅಂತ ಇದ್ರೆ 7 0 0 7. ಹಾಗಾದ್ರೆ 5y ಅಂತ ಇದೆ. 5y ಗೆ ಡೈರೆಕ್ಟ್ ಆಗಿ ಏನು ಬರೆಯೋಣ? 5 0 0 5. ಸಿಂಪ್ಲಿಫೈ ಮಾಡೋಣ. ದಟ್ ಯು ವಿಲ್ ಗೆಟ್ 17 minus 12 5, 5 minus 5 0, 8 minus 8 0, minus 0 is 0, 16 minus 16 0, minus 0, that is 0, 9 minus 4 5, minus 5, that is equal to 0. So ಎಂತ ಮ್ಯಾಟ್ರಿಕ್ಸ್ ಬಂತು? ನಲ್ ಮ್ಯಾಟ್ರಿಕ್ಸ್ ಡಿನೋಟೆಡ್ ಬೈ ದಟ್. ಸೊ ಹಾಗಾದ್ರೆ ಏನಾಯ್ತು? a ಸ್ಕ್ವೇರ್ ಮೈನಸ್ 4a ಮೈನಸ್ 5y ಇಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಿದೀವಿ. ಗಾಟ್ ಮೈ ಪಾಯಿಂಟ್? ಲುಕ್ ಅಟ್ ದ ನೆಕ್ಸ್ಟ್ ಒನ್. ಲುಕ್ ಅಟ್ ದ ನೆಕ್ಸ್ಟ್ ಒನ್ ಮಕ್ಕಳ. ಏನಿದೆ ನೆಕ್ಸ್ಟ್ ಒನ್? ಇಫ್ a is equal to that, prove that a square minus a minus 3i is equal to 0. 3i ಅಂದ್ರೆ ಹೇಳಿ ಏನು ಬರೆಯೋಣ? 3 0 0 3 ಡೈರೆಕ್ಟ್ ಆಗಿ ಬರೀಬಹುದು. a ಗೊತ್ತಿದೆ, ಇನ್ನು a ಸ್ಕ್ವೇರ್ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋಣ? ಲೆಟ್ ಗಮನ ಇಟ್ಟು ಕೇಳಿಸ್ಕೋಬೇಕು. a ಸ್ಕ್ವೇರ್ is given by a into a 1 3 1 0 into 1 3 1 0. ನೋಡಿ, a ಸ್ಕ್ವೇರ್ ಅಂದ್ರೆ a ಇಂಟು a, ಏನೇ ಎರಡು ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ. ದಟ್ ಈಸ್ ಈಕ್ವಲ್ ಟು, ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ 1 1s are 1, 3 1s are 3, ಎಷ್ಟಾಯ್ತು? 4, 1 3s are 3, 3 into 0 0, ಉಳ್ಕೊಂಡಿದೆ ಎಷ್ಟು? 3. ಸೆಕೆಂಡ್ ರೋ ಫಸ್ಟ್ ಕಾಲಮ್ 1 1s are 1, 0 into 1 is 0, what you will get? 1, 1 3s are 3, 0 into 0 0, what you will get? 3. So this is what a square. Now consider ಏನನ್ನು ಪ್ರೂವ್ ಮಾಡಬೇಕು ಅದನ್ನು ಕನ್ಸಿಡರ್ ಮಾಡಿಪ್ಪ. ಏನು ಪ್ರೂವ್ ಮಾಡಬೇಕು? a ಸ್ಕ್ವೇರ್ ಮೈನಸ್ a ಮೈನಸ್ 3i ಇಸ್ ಅ ನಲ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬೇಕು, ರೈಟ್? a ಸ್ಕ್ವೇರ್ ಅಂದ್ರೆ ಏನು ಬರೆಯೋಣ? ಕಂಡುಹಿಡ್ಕೊಂಡಿದ್ದೀವಿ. ವಾಟ್ ಈಸ್ a ಸ್ಕ್ವೇರ್? 4 3 1 3. ಓಕೆ, ಮೈನಸ್ a ಅಂದ್ರೆ ಏನು ಬರ್ಕೋಣಪ್ಪ? ಅಲ್ಲೇ ಇದೆ ನೋಡಿ, 1 3 1 0, ಮೈನಸ್ 3i ಅಂದ್ರೆ ಏನು ಬರೆಯೋಣ? 3 0 0 3. 2 ಕ್ರಾಸ್ 4 ಆಗಿರೋದ್ರಿಂದ, ಅದೇ 3 ಕ್ರಾಸ್ 3 ಆಗಿದ್ರೆ 3 0 0 0 3 0 0 0 3, like that we can write. Now simplify this. 4 minus 1 3, 3 minus 3 0. Simplify ಮಾಡಿ, all you will get null matrix. Null matrix is denoted by
0. That what we proved here, a square minus a minus 3i is equal to 0. ಇಲ್ಲಿ 0 being a what? Null matrix. ಆಯ್ತಾ ಆಯ್ತಂದ್ರಪ್ಪ. ನೆಕ್ಸ್ಟ್ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಹೋಗ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಓಕೆ, dear student, look at this. These are very very important 5 marks questions. ನೀಟಾಗಿ ನೋಡ್ಕೋಬೇಕು. A matrix, B matrix, C matrix ಕೊಟ್ಟಿದ್ದಾರೆ. ವೆರಿಫೈ AB into C is equal to A into BC. ಅಸೋಸಿಯೇಟಿವ್ ಅನ್ನ ವೆರಿಫೈ ಮಾಡಬೇಕು, ಮಾಡೋಣ. ಸೊ ವೆರಿಫಿಕೇಶನ್ ಅಂದಾಗ LHS ಸಪರೇಟ್ ಆಗಿ ಕಂಡುಹಿಡಿಯಬೇಕು, RHS ಸಪರೇಟ್ ಆಗಿ ಕಂಡುಹಿಡಿಯಬೇಕು. ಈಗ LHS ನ ಕಂಡುಹಿಡಿಯಕ್ಕೆ ಹೋಗೋಣ. ಏನಿದೆ, AB into C ಅಂತ ಇದೆ. ಹಾಗಾದ್ರೆ ಫಸ್ಟ್ ಬ್ರಾಕೆಟ್ ಅಲ್ಲಿ ಏನಿದೆ ಅದು ಕಂಡುಹಿಡಿಯೋಣ. ಬ್ರಾಕೆಟ್ ಅಲ್ಲಿ AB ಇದೆ ಮಕ್ಕಳ. ಸೊ AB, ಲೆಟ್ AB ಅಂದ್ರೆ A into B. A ಏನಿದೆ 3210 into B ಏನಿದೆ ನೋಡಿ, B is 456012. ಮಲ್ಟಿಪ್ಲೈ ಮಾಡೋಣ. ರೋಸ್ ಟು ಕಾಲಮ್ ಮಲ್ಟಿಪ್ಲೈ ಮಾಡಿಪ್ಪ, ರೋಸ್ ಟು ಕಾಲಮ್. 3 4s ನೋಡಿ ಹಾಗೆ ಬರೆಯೋಣ. 3 4s 12, 2 into 0 0. What you will get? 12. ಮುಗೀತಾಗಾದ್ರೆ ನೆಕ್ಸ್ಟ್ ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗೀತು. ಫಸ್ಟ್ ರೋ ಸೆಕೆಂಡ್ ಕಾಲಮ್. 3 5s 15, 2 1s 2. 15 plus 2 is 17. First row third column. 3 6 18, 2 2s 4. 18 plus 4, that is 22. Next second row first column. 1 into 4 4, 0 into 0 0. What you will get? 4. Second row second column. 1 5s 5, 0 into 1 0. What you will get? 5. Next 1 6 6, 0 into 2 0. What you will get? 6. So this is what AB. Actually ಮಕ್ಕಳು ಬೇಕಾಗಿರೋದು AB into C ಬೇಕಾಗಿದೆ. Now AB into C ನೋಡಿ, AB ಆಲ್ರೆಡಿ ಕಂಡುಹಿಡಿದಿದ್ದೀವಿ. What is AB? AB 12 17 22 4 5 6. ಇದು AB ರೈಟ್. ಇಂಟು ಸಿ. ಸಿ ಅಲ್ಲಿದೆ ನೋಡಿ, 3 x 3 ಇದೆ ನೋಡಿ. ಏನು ಬರೆಯೋಣ? 1 -4 1 -2 5 -3 3 6 5. ಒಪ್ಕೋತೀರಾ? ಹಾಗಾದ್ರೆ ರೋಸ್ ಟು ಕಾಲಮ್ ಮಲ್ಟಿಪ್ಲೈ ಮಾಡೋಣ ಮಕ್ಕಳ. ಮಲ್ಟಿಪ್ಲೈ ಮಾಡಿದ್ರೆ ವಾಟ್ ಯು ವಿಲ್ ಗೆಟ್? ಸಿಂಪ್ಲಿಫೈ ಮಾಡಿ ಬರೆಯೋಣ. ಸಿಂಪ್ಲಿಫೈ ಮಾಡಿ ನೋಡೋಣ ವಾಟ್ ಯು ವಿಲ್ ಗೆಟ್. 12 into 1 12. ಫಸ್ಟ್ ರೋ ಫಸ್ಟ್ ಕಾಲಮ್ 12 minus 34, 22 3s are 66. First row second column ಗೆ ಬನ್ನಿ. 4 12 into minus 4 minus 48. 17 5s are 85 plus 85 plus 22 6 are 132. Okay, first row third column ಹೋಗೋಣ. So 12 ones are 12. 17 into minus 3 minus 51 minus 51. 22 into 5 110. Okay, next second row ಇಂದ 3 ಕಾಲಮ್ ನ ಮಲ್ಟಿಪ್ಲೈ ಮಾಡೋಣಪ್ಪ. So 4 ones are 4. 5 into minus 2 minus 10. 6 3s are 18. Okay, next is 4 into minus 4 minus 16. 5 5s are 25. 6 6 are 36. Second row third column, what you will get? 4 minus 15 plus 30. Simplify ಮಾಡಿ ಇದನ್ನ. By simplifying this, what you will get makla? That you will get 44 169. 44 169. Simplify ಮಾಡಿ 71. Next is 12 45 19 ಬರ್ತಾ ಇದೆ. This is let it be as equation number 1. ಏನು ಸರ್ ಇದು? AB into C. Right, but actually RHS part ಹೋಗೋಣ. LHS part ಆಯಿತು. Now RHS part ಏನಿದೆ ನೋಡಿ. RHS part ಅಲ್ಲಿ A into BC ಇದೆ. ಆದರೆ ಫಸ್ಟ್ ಯಾವ್ದು ಕಂಡುಹಿಡಿಬೇಕು? BC ಕಂಡುಹಿಡ್ಕೊಂಡ್ಬಿಡೋಣ. Now B into C. What is B matrix? ಬರ್ಕೋತಾ ಇದ್ದೀನಿ. 4 5 6 0 1 2 into C matrix ಇಲ್ಲಿ ಬರ್ಕೋತಾ ಇದ್ದೀನಿ.
1 minus 4 1 minus 2 5 minus 3 3 6 5 rows to column multiply ಮಾಡೋಣ so rows to column multiply ಮಾಡಿಪ್ಪ 4 ones are 4 4 ones are 4 5 into minus 2 minus 10 6 3 is 18 first row second column 4 into minus 4 minus 16 5 5 are 25 6 6 are 36 first row third column ಏನು ಬರುತ್ತೆ ನೋಡಿ 4 ones are 4 minus 15 plus 30 okay second row first column ಹೋಗೋಣ second row first column ನೋಡಿ so that is 0 ಆಗೋಯ್ತು 0 1 into minus 2 minus 2 2 3 is 6 0 into minus 4 0 1 into 5 5 2 6 are 12 0 into 1 0 1 into minus 3 minus 3 2 5 is 10 by simplifying this what you will get that BC what you will get 12 45 19 12 45 19 and 4 17 7 4 17 7 ಮಕ್ಕಳ this is what BC actually ಬೇಕಾಗಿರೋದು ನಮಗೆ A into BC ಬೇಕು A into BC first write down A matrix what is A matrix 3 2 1 0 3 2 1 0 into BC ಗೊತ್ತಿದೆಯಲ್ಲ ಕಂಡು ಹಿಡ್ಕೊಂಡಿದ್ದೀವಿ ಏನಿದೆ 12 45 19 4 17 7 rows to column multiply ಮಾಡೋಣ ಇಲ್ಲೇ ಬರೀತೀನಿ ಜಾಗ ಇದೆ A into BC rows to column multiply ಮಾಡಿ rows to column multiply ಮಾಡಿಕೊಂಡ್ರೆ ಏನಾಗುತ್ತೆ 3 12s are 36 4 2s are 8 36 plus 8 is 44 ಹಾಗೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿದ್ರೆ ಎಷ್ಟು ಬರುತ್ತೆ 169 ಸಿಂಪ್ಲಿಫೈ ಮಾಡಿ 169 ನೆಕ್ಸ್ಟ್ ದಟ್ ಯು ವಿಲ್ ಗೆಟ್ 71 12 45 19 ಲೆಟ್ ಇಟ್ ಬಿ ಆಸ್ ಈಕ್ವೇಷನ್ ನಂಬರ್ 2 ಮಕ್ಕಳ ನೋಡಿ ಈಕ್ವೇಷನ್ 1 ನಲ್ಲಿ ಬಂದಿರೋ ಆನ್ಸರ್ ಈಕ್ವೇಷನ್ 2 ನಲ್ಲಿ ಬಂದಿರೋ ಆನ್ಸರ್ ಎರಡು ಸೇಮ್ ಇದೆ ಫ್ರಮ್ 1 and 2 ಕನ್ಕ್ಲೂಡ್ ಮಾಡಬಹುದು ಅವೆರಡು ಈಕ್ವಲ್ ಅಂತ ಫ್ರಮ್ 1 and 2 A into BC is equal to AB into C. A into BC is equal to AB into C. ಎರಡು ಒಂದೇ. AB into C is equal to A into BC. Both are same. Or you can write. ಈಗೂ ಬರ್ಕೊಳ್ಳಿ ಬೇಕಾದ್ರೆ ಅವ್ರು ಹೆಂಗ್ ಕೊಟ್ಟವ್ರ ಹಾಗೆ AB into C is equal to A into BC. This is the way. Right? ನೋಡಿ ಹಾಗೆ ಅಬ್ಸರ್ವ್ ಮಾಡಿ ವೆರಿಫೈ ಮಾಡಿದೀವಿ. Second, the same question. They are given A, B, C. More questions, more matrix ಕೊಟ್ಟಿದ್ದಾರೆ ನೋಡಿ. ಏನ್ ವೆರಿಫೈ ಮಾಡಬೇಕಂತೆ? We have to verify that AB into C is equal to A into BC ಅಂತ ವೆರಿಫೈ ಮಾಡಬೇಕು ಮಕ್ಕಳ. ಮಾಡೋಣ ಹಾಗಾದ್ರೆ ತುಂಬಾ ಸಿಂಪಲ್ ಆಗಿದೆ. ಆಗ್ಲೇ ಹೇಗೆ ಮಾಡೋದು ಹಾಗೆ. ವೆರಿಫೈ ಅಂತ ಕೇಳಿದಾಗ ನಾವು ಹೇಗೆ ಮಾಡಬೇಕು ಅಂತ ಗೊತ್ತಿದೆ ನಮಗೆ. LHS ಸಪರೇಟ್, RHS ಸಪರೇಟ್. ಓಕೆ, ನಾವು LHS ಅಲ್ಲಿ ಏನಿದೆ AB into C ಇದೆ ನೋಡಿ. ಹಾಗಾದ್ರೆ ಎ ಬಿ ಇಂಟು ಸಿ ಇದೆ ಅಂದ್ರೆ ಫಸ್ಟ್ ಲೆಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಎ ಬಿ ಕಂಡುಹಿಡ್ಕೊಂಡ್ಬಿಡ್ಬೇಕು. ಕಂಡುಹಿಡಿತಾ ಇದ್ದೀನಿ ನೋಡಿ, ಗಮನ ಕೊಡಿ ಕೇರ್ಫುಲ್ ಆಗಿ. ಲೆಟ್ ಎ ಬಿ ಫಸ್ಟ್ ರೈಟ್ ಡೌನ್ ಎ ದಟ್ ಈಸ್ 1 2 1 4 ಇಂಟು ಏನಿದೆ ನೋಡಿ 4 - 3 2 1. ಸೊ ದಟ್ ಈಸ್ ಈಕ್ವಲ್ ಟು ಇಲ್ಲೇ ಬರೀತೀನಿ ನೋಡಿ. ಸಿಂಪ್ಲಿಫೈ ಮಾಡೋಣ. 2 × 2 ಇದೆಯಲ್ಲ, ರೋಸ್ ಟು ಕಾಲಮ್ ಮಲ್ಟಿಪ್ಲೈ ಮಾಡೋಣ ಅಥವಾ ಕೆಳಗಡೆ ಬರೆಯೋಣ. rows to column 1 4s are 4 2 2s are 4 4 plus 4 ಎಷ್ಟಾಯಿತು 8 1 into -3 2 1s are 2 -3 plus 2 that what you will get -1 1 4s are 4
4 2s are 8. 4 plus 8 is 12. Next is 1 into minus 3 minus 3. 4 into 1 is 4. Minus 3 plus 4 is plus 1. Makla, this is what? AB. Now what you need here, question ಅಲ್ಲಿ ಏನು ಕೇಳಿದ್ದಾರೆ, AB into C ಅಂತ ಕೇಳಿದ್ದಾರೆ. Write down AB. What is AB? 8 minus 1 12 1 into C matrix ಬರ್ಕೋಣ. What is C matrix? 4 minus 3 2 1. ಒಪ್ಕೊತೀರಾ ಹಾಗಾದ್ರೆ? ಸಿಂಪ್ಲಿಫೈ ಮಾಡೋಣ, ಗಮನ ಇಟ್ಟು ಕೇಳಿಸ್ಕೋಬೇಕು ಮಕ್ಕಳ. 8 4s are 32. 8 4s are 32 minus 2, that is equal to 30. Next 8 into minus 3 minus 24 minus 1 minus 25. 12 4s are 48 plus 2 ಎಷ್ಟಾಯಿತು? 50. Next 12 into minus 3 minus 36 plus 1, that is equal to minus 35. Let this can be taken as equation number 1. ಬರೆಯೋಣ ಹಾಗಾದ್ರೆ AB into C ಮಕ್ಕಳ. Now again the requirement thing is, now again RHS part ಹೋಗೋಣ. ಏನಿದೆ RHS ಅಲ್ಲಿ? A into BC ಅಂತ ಇದೆ. ಫಸ್ಟ್ ಏನು ಕಂಡುಹಿಡ್ಕೋಬೇಕು? BC. So BC is nothing but B into C. What is B? 4 minus 3 2 1 into C have to write. What is C here? 1 0 minus 2 4. Okay, now simplify this. First row first column ಆಗೆ ನೋಡಿ. 4 1s are 4 minus 3 into minus 2 plus 6. 4 plus 6 ಎಷ್ಟಾಯ್ತಪ್ಪ? 10. Okay, 4 into 0 0 minus 3 into 4 minus 12. Second row first column, 2 1s are 2, 1 into minus 2 minus 2, what will get? 0. So second row second column, 2 into 0 0, 1 into 4 4. This is what? BC. Actually now what you want? A into BC, right? A into BC. A is what here? I can write 1 2 1 4. ಹೌದಲ್ಲ ಮಕ್ಕಳ? Into BC ಏನು ಕ್ಯಾಲ್ಕುಲೇಟ್ ಮಾಡಿದೀವಿ? 10 minus 12 0 4 ಇದೆ. ಓಕೆ, ಈಗ ಸಿಂಪ್ಲಿಫೈ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು ಎರಡು ಅಲ್ವಾ? ಫಸ್ಟ್ ರೋ ಫಸ್ಟ್ ಕಾಲಮ್, 1 10s are 10, 2 into 0 0. ಏನೋ ತಪ್ಪರ್ತಾ ಇದೆಯಲ್ಲ, ವೆರಿಫೈ ಆಗಬೇಕು. ಸೊ ಇಲ್ಲಿ 1 4s are 4 4 plus 4 8, 32 minus 2 30. ಟೆನ್ ಬರ್ತಾ ಇದೆ ಇಲ್ಲಿ, 13 32. ಓಕೆ, 4 plus 4 8. ನೋಡೋಣ ಇಲ್ಲಿ, 1 2 1 4, 4 minus 3 2 1. B A 1 2 1 4, 4 minus 3 1, 4 plus 4 minus 3 plus 2, 4 plus 8 minus 3 plus 4 1. AB into C, 32 minus 2 30, 24 minus 1 25, 48 plus 2. ಇಲ್ಲೊಂದು ರಾಂಗ್ ಮಾಡಿದೀವಿ ನೋಡಿ. AB ಅಂದ್ರೆ 8 minus 1 12 1. C ಹಾಕೋಬೇಕು, C ಜಾಗದಲ್ಲಿ ಏನು ಹಾಕ್ಬೇಕು ನೋಡಿ? 1 0 minus 2 4. ಇದೇ ರಾಂಗ್ ಆಗ್ತಾ ಇದೆ. 8 1s are 8, minus into minus plus, that what you will get? 10. So 8 into 0 0, minus 1 into 4 minus 4, 12 into 1 12, 1 into minus 2 minus 2, 12 minus 2 what you will get? 10. 12 into 0 0, 1 4s are 4, that you will get. This is equation number 1. RHS correct ಬರುತ್ತೆ ನೋಡಿ. Simplify ಮಾಡಿ, 1 10s are 10, 2 into 0 0, what you will get? 10. 1 into minus 12 plus 8, minus 12 plus 8 is minus 4. 1 into 10 10, 4 into 0 0, what you will get? 10. 1 into minus 12, 4 into 4 minus 12 plus 16, that you will get 4. So let it be as equation number 2. Today makla, from equation 1 and 2, from equation 1 and 2 ಎರಡು ಆನ್ಸರ್ ಸೇಮ್ ಬರ್ತಾ ಇದೆಯಲ್ವಾ? ಯಾವೆರಡು ಸೇಮ್ ಬರ್ತಾ ಇದೆ? AB into C is equal to A into BC. That we are verified. Okay.
ನೋಡಿ ಹಾಗೆ ಅರ್ಥ ಮಾಡ್ಕೋಬೇಕು, ಸುಮ್ಮನೆ ಬ್ಲೈಂಡ್ ಆಗಿ ಕಲ್ತ್ಕೋಬೇಡಿಪ್ಪ. ರೈಟ್, ನೆಕ್ಸ್ಟ್ ನೋಡೋಣ ಹಾಗೆ. ಲುಕ್ ಅಟ್ ದ ನೆಕ್ಸ್ಟ್ ಪ್ರಾಬ್ಲಮ್. ಫಾರ್ ದ ಸೇಮ್ ಕ್ವಶನ್ ವಿ ಹ್ಯಾವ್ ಒನ್ ಮೋರ್ ಥಿಂಗ್ ಈಸ್ ಟು ವೆರಿಫೈ. ಇನ್ನೊಂದು ಇದೇ ಪ್ರಾಬ್ಲಮ್ಗೆ ಇನ್ನೊಂದು ಕ್ವಶನ್ ನ ಅಟ್ಯಾಚ್ ಮಾಡಿದ್ದಾರೆ ಫಾರ್ ದ ಸೇಮ್ 3 ಮಾರ್ಕ್ಸ್. ಏನಿದೆ ಸರ್? ವೆರಿಫೈ ದಟ್ A into B plus C is equal to AB plus AC. ವೆರಿಫೈ ಮಾಡೋಣ. ತುಂಬಾ ಸಿಂಪಲ್ ಆಗಿದೆ. ಸೊ ವೆರಿಫೈ ಮಾಡೋದಕ್ಕೆ ಫಸ್ಟ್ LHS ಪಾರ್ಟ್ ಕಂಡುಹಿಡಿಬೇಕು. LHS ಅಲ್ಲಿ ಏನಿದೆ ನೋಡಿ, A into B plus C. ಫಸ್ಟ್ ಬ್ರಾಕೆಟ್ ಅಲ್ಲಿ ಇರೋದು ಕಂಡುಹಿಡಿದ್ಬಿಡೋಣ. ಲೆಟ್ ಬ್ರಾಕೆಟ್ ಅಲ್ಲಿ ಇರೋದು ಏನಿದೆ? B plus C. B I can write 4 minus 3 2 1 into C, sorry, not into plus what is C here? 1 0 minus 2 4. Simplify ಮಾಡಿ ಮಕ್ಕಳ. What you will get? 4 plus 1 5 minus 3 plus 0 minus 3 2 plus into minus 2 minus 2 0 1 plus 4 that is 5. This is what B plus C. Actually ಬೇಕಾಗಿರೋದೇನು? A into B plus C ಅಲ್ವಾ? A into B plus C. Write down A ಅಲ್ವಾ? A ಏನಿದೆ ನೋಡಿ, 1 2 1 4 into ಇದೆ into B plus C. B plus C ಏನು ಬಂದಿದೆ? 5 minus 3 0 5. ರೋಸ್ ಟು ಕಾಲಮ್ ಮಲ್ಟಿಪ್ಲೈ ಮಾಡೋಣ. ರೋಸ್ ಟು ಕಾಲಮ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? 1 5 is 5 2 into 0 0. What you will get? 5. 1 into minus 3 2 into 5 10 minus 3 plus 10 ಎಷ್ಟು ಬರ್ತಾ ಇದೆ? 7. 1 5 is 5 0. What you will get? 5. 1 into minus 3 4 into 5 20 minus 3 plus 20 ಎಷ್ಟಾಯಿತು? 70. Let it be as equation number 1. ಯಾವುದು equation number 1? A into B plus C. Now RHS part ಹೋಗೋಣ ಮಕ್ಕಳ. RHS part ಏನು? AB plus AC ಅಲ್ವಾ? ಫಸ್ಟ್ AB ಕಂಡುಹಿಡಿಯೋಣ. ವಾಟ್ ಈಸ್ AB? ಹೇಳಿ ನೀವೇ. AB 1 2 1 4 into B ಕಂಡುಹಿಡಿಯೋಣ. ವಾಟ್ ಈಸ್ B ಮಕ್ಕಳ? 4 minus 3 2 1. ಸಿಂಪ್ಲಿಫೈ ಮಾಡಿ. ಇವೆರಡನ್ನ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? AB 1 4s are 4 2 2s are 4 4 plus 4 ಏನಾಯಿತು? 8. 1 into minus 3 2 1s are 2 minus 3 plus 2 what you will get? minus 1. Next 1 4s are 4 4 2s are 8 4 plus 8 ಎಷ್ಟಾಯಿತು? 12. Next 1 into minus 3 plus 4 that is 1. This is what AB. Next you have to calculate AB ಆಯಿತು, AC ಕಂಡುಹಿಡಿಬೇಕು. AC write down A matrix 1 2 1 4 into C matrix. What is C matrix? 1 0 minus 2 4. Okay, simplify ಮಾಡಿ. By simplifying this 1 1s are 1 2 into minus 2 minus 4 1 minus 4 what is that? minus 3. 1 into 0 0 2 4s are 8. Next 1 into 1 1 4 into minus 2 minus 8 1 minus 8 is minus 7. 1 0 4 into 4 60. ಮಕ್ಕಳ ದಿಸ್ ಈಸ್ ವಾಟ್ AB ಮತ್ತೆ AC. ಈಗ ನಮ್ಗೆ ಆಕ್ಚುಲಿ ಬೇಕಾಗಿರೋದು AB plus AC. therefore AB plus AC ಹೌದಲ್ಲ? AB ಕ್ಯಾಲ್ಕುಲೇಟ್ ಮಾಡಿದ್ವಿ. ವಾಟ್ ಈಸ್ AB? 8 minus 1 12 1 ಒಪ್ಕೋತೀರಾ? ಪ್ಲಸ್ AC ಏನು ಬಂದಿದೆ? minus 3 8 minus 7 16. ಎರಡನ್ನ ಸಮ್ ಮಾಡಿದ್ರೆ ಮಕ್ಕಳ you will get 8 minus 3 5 minus 1 plus 8 7 12 minus 7 is 5 1 plus 6 is 17. Let it be as equation number 2. This is what AB plus AC. ಹಾಗಾದ್ರೆ from 1 and 2 ಎರಡು ಈಕ್ವಲ್ ಇದಾವೆ ನೋಡಿ. ಇಲ್ಲಿದೆ ನೋಡಿ 1 5 7 5 17 ಅದು 5 7 5 17 ಬಂದಿದೆ. therefore from 1 and 2 A into B plus C is equal to AB plus AC.
ಆಗ್ತಾ ಇದೆಯಾ ನೋಡಿ, ಗಮನ ಇಟ್ಟು ಕೇಳಿಸ್ಕೋಬೇಕು ನೋಡಿ. ಅಬ್ಸರ್ವ್ ದ ಪ್ರಾಬ್ಲಮ್.